ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ತುಂಬ ದಿನಗಳ ನಂತರ ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಎಷ್ಟೋ ದಿನಗಳಾಗಿತ್ತು ವ್ಲಾಗ್ ಹಾಕಲಿಕ್ಕೆ ಟೈಮೇ ಆಗಲಿಲ್ಲ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಹಾಕ್ತಾಯಿದ್ದೀನಿ. ಅದೇ ಧರ್ಮಸ್ಥಳ ವ್ಲಾಗ್ ಹಾಕ್ತಾಯಿದ್ದೀನಿ. ಧರ್ಮಸ್ಥಳಕ್ಕೆ ಹೋಗಿದ್ವಿ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ. ನಾವು ಬೆಳಗ್ಗೆ 9 ಗಂಟೆ ಹಾಗೆ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಹೊರಟ್ವಿ. ಎಲ್ಲ ಟಿಫನ್ನು ಮುಗಿಸ್ಕೊಂಡು ಮನೆಯಲ್ಲೇ ಮುಗಿಸ್ಕೊಂಡು ಹೊರಟಿದ್ವಿ. ಹಾಗಾಗಿ ಮಧ್ಯೆ ಎಲ್ಲೂ ಬ್ರೇಕ್ ಕೊಡದೆ ಡೈರೆಕ್ಟಾಗಿ ಹೋಗಿಬಿಟ್ವಿ. ಮಳೆಯೆಲ್ಲ ಆಗಿ ಸ್ವಲ್ಪ ಬಿಸಿಲು ಬಂದಿತ್ತು. ಸೊ ಮಳೆಯಿಂದ ಬಂದಿರೋದ್ರಿಂದ ಫುಲ್ ನೇಚರಲ್ಲಿ ಒಂಥರ ಎಲೆಗಳು ಚಿಗುರಿ ನಿಂತಾಗಿತ್ತು. ಈಗ ಮಳೆಗಾಲದಲ್ಲಿ ನೇಚರ್ ನೋಡೋದೇ ತುಂಬ ಖುಷಿ. ಅದರಲ್ಲೂ ಇಲ್ಲಿ ಮಳೆಗಾಲ ಇರಲಿ ಯಾವ ಕಾಲ ಇರಲಿ ತುಂಬ ಚೆನ್ನಾಗಿರುತ್ತೆ ನೇಚರು. ಹಾಗಾಗಿ ನೇಚರ್ ನೋಡ್ತಾ ಹಾಗೆ ಒಂದೆರಡು ಮಾತಾಡ್ತಾ ನಾವು ಹೊರಟ್ವಿ. ಯಾವುದೇ ಒಂದು ಜಾಗಕ್ಕಾದರೂ ನಾವು ಎಷ್ಟು ಇಷ್ಟಪಟ್ಟು ಹೋಗ್ತಿದ್ದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಆ ಪ್ಲೇಸ್ ಹೇಗೆ ಇರಲಿ ಅಥವಾ ನಾವು ಅಲ್ಲೆಷ್ಟು ಹೇಗಿರ್ತೀವಿ, ಹೇಗೆ ಇಷ್ಟಪಡ್ತೀವಿ ಆ ಪ್ಲೇಸನ್ನು, ಅದ್ರ ಮೇಲೆ ನಮ್ಮ ಖುಷಿ ನಿಂತಿರುತ್ತೆ. ಸೊ ನಮಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಈ ಪ್ಲೇಸ್ ತುಂಬ ಇಷ್ಟ. ಹಾಗಾಗಿ ಹೋಗ್ತಾಯಿದ್ದೀವಿ. ಮತ್ತು ತುಂಬ ದಿನದ ನಂತರ ಹೋಗ್ತಾ ಇರೋದ್ರಿಂದ ತುಂಬಾ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಹಾಗಾಗಿ ಹೋಗ್ತಾಯಿದ್ದೀವಿ. ನೋಡಿ, ಇದು ಗೇಟ್ವೇ ಆಫ್ ಧರ್ಮಸ್ಥಳ ಅಂತ ಇದೆ. ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೆ ತುಂಬ ಜನ ಇತ್ತು. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ, ಸ್ಯಾಟರ್ಡೆ ಸಂಡೇ ತುಂಬ ರಶ್ ಇರೋದ್ರಿಂದ, ಸ್ಯಾಟರ್ಡೆ ಸಂಡೇ ಅಂತಲ್ಲ ಎಲ್ಲ ದಿನವೂ ಕೂಡ ಇಷ್ಟೇ ರಶ್ ಇರುತ್ತೆ. ಸ್ವಲ್ಪ ಆದರೆ ಬೆಳಗ್ಗೆ ಮುಂಚೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಬೇಗನೆ ದರ್ಶನ ಸಿಗ್ಬೋದು ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಕಾರ್ ಪಾರ್ಕ್ ಮಾಡಲಿಕ್ಕೆ ಎಷ್ಟು ಟೈಮ್ ಆಯಿತು ಅಂದರೆ, ಸೊ ಇಲ್ಲೇ ಇಳ್ಕೊಂಬೇಡ ಅಂತ ಹೇಳ್ಕೊಂಡು ನಾನು ಮತ್ತು ನನ್ನ ಮಗ ಮತ್ತು ಅತ್ತೆ ಇಲ್ಲೇ ಇಳ್ಕೊಂಬಿಟ್ವಿ. ನನ್ನ ಹಸ್ಬೆಂಡು ಹೋಗಿ ಕಾರ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ನಮಗೆ ಇನ್ನೊಬ್ಬರು ಗೊತ್ತಿರೋರು ಅವರು ಬರ್ತೀನಿ ಅಂತ ಹೇಳಿದರು. ಅವರಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅದಾದ ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಹೊರಗಡೆಯಿಂದ ಸ್ವಲ್ಪ ಈ ಥರ ಕ್ಲಿಪ್ಪಿಂಗ್ಸ್ ತೆಕ್ಕೊಡ್ತಾ ಇದ್ದೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ಥರ ಪಬ್ಲಿಕ್ ಪ್ಲೇಸ್ಗಳಿಗೆ ಹೋದಾಗ ಅಥವಾ ಸಾರ್ವಜನಿಕ ಪ್ಲೇಸ್ಗಳಿಗೆ ಹೋದಾಗ ಬೇರೆ ಬೇರೆ ಜನರು ನಮ್ಮ ಬ್ಲಾಗಲ್ಲಿ ಬಂದುಬಿಡ್ತಾರೆ. ಈ ಥರ ಇದ್ದರೆ ದಯವಿಟ್ಟು ಸಾರಿ. ಸೊ ಯಾರನ್ನು ತೆಗಿಬಾರ್ದು ಅಂತ ಬೇಕು ಅಂತ ತೆಗ್ದಿರಲ್ಲ. ಸೊ ಅವ್ರು ಬಂದುಬಿಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ಈ ಥರ ಎಲ್ಲ ಅಲ್ಲಿ ಪಾರ್ಕ್ ಇದೆ, ಫ್ರೀ ಎಂಟ್ರೆನ್ಸು, ಯಾವುದೇ ರೀತಿ ಇದು ಕೊಡೋಗಿಲ್ಲ. ತುಂಬ ಚೆನ್ನಾಗಿತ್ತು. ಈ ಥರ ನಾನು ತುಂಬ ಸಲ ಬಂದಿದ್ದರು ಈ ಪಾರ್ಕಿಗೆ ಹೋಗಿರಲಿಲ್ಲ. ಸೊ ನೋಡೋಣ ಅಂತ ಹೇಳ್ಕೊಂಡು ಇವತ್ತು ಹಾಗೆ ಹೋಗ್ತಾಯಿದ್ದೀನಿ. ನಾನು ಮತ್ತು ನನ್ನ ಮಗ ಮಾತ್ರ ಹೋಗಿದ್ವಿ. ಸೊ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವನು ಈ ಥರ ಪಾರ್ಕ್ಗಳನ್ನೆಲ್ಲ ತುಂಬ ಇಷ್ಟಪಡ್ತಾನೆ. ಸೊ ಹೋಗ್ತಾಯಿದ್ವಿ. ತುಂಬ ಜನ ಇಲ್ಲಿ ಕೂತ್ಕೊಂಡಿದ್ರು. ಅಂದರೆ ದರ್ಶನ ಮುಗಿಸಿ ಬಂದು ವಿಶ್ರಾಂತಿ ಪಡೆಯೋಕ್ಕೆ ತುಂಬಾ ಚೆನ್ನಾಗಾಗತ್ತೆ ಇಲ್ಲಿ. ಸೊ ಅಲ್ಲಿ ನೋಡಿ, ಸ್ವಲ್ಪ ಇಲ್ಲೆಲ್ಲ ಮೌಂಟೇನ್ಗಳಿದೆ. ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮೋಸ್ಟ್ಲಿ ಯಾವುದೋ ಕಾರಣಕ್ಕೆ ಇದು, ಅಥವಾ ಸಂಜೆ ಹಾಕ್ತಾರೋ ಏನೋ ಗೊತ್ತಿಲ್ಲ ನನಗೆ. ಹಾಗೆ ಮುಂದೆ ಹೋಗ್ತಾಯಿದ್ವಿ. ಹಾಗೆ ಇದೇನೇ ಎಲ್ಲರೂ ಒಳಗಡೆ ಹೋಗ್ತಾಯಿದ್ರು. ಏನು ಅಂತ ನಾವು ನೋಡೋಣ ಅಂತ ಹೋದ್ವಿ. ಮತ್ಸ್ಯ ಕನ್ಯೆ ಇದ್ದಾಳೆ. ಸೊ ಹಾಗೆ ಹೀಗೆ ಹೋಗ್ತಾಯಿದ್ವಿ. ಫಿಶ್ ಲೋಕನೇ ಒಂದು ತೆರೆದಿತ್ತು, ತುಂಬಾ ಚೆನ್ನಾಗಿತ್ತು. ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಇತ್ತು ಅಂದರೆ, ಎಲ್ಲದನ್ನು ಸುಮ್ಮನೆ ಹೀಗೆ ವಿಡಿಯೋ ಮಾಡ್ಕೊಂಬಂದೆ. ನೀವು ಯಾವ್ದಾದ್ರು ಹೋಗಿದ್ರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಹಾಲ್ ಎಲ್ಲರೂ ಹೋಗಿರ್ತಾರೆ. ಸೊ ನಾನು ನೋಡ್ತಿರೋದು ಇದು ಫಸ್ಟ್ ಟೈಮು. ಅಂದರೆ ಹೋಗಿದ್ದೆ ತುಂಬ ಸಲ ಧರ್ಮಸ್ಥಳಕ್ಕೆ, ಬಟ್ ಇಲ್ಲಿ ಫಿಶ್ ಫೌಂಟೇನಿಗೆಲ್ಲ ಹೋಗಲಿಲ್ಲ. ನನಗೊಂಥರ ಆಶ್ಚರ್ಯ ಆಗೋಯ್ತು, ಇದು ಇತ್ತ ಅಂತ ಹೇಳ್ಕೊಂಡು. ನೋಡೇ ಇರಲಿಲ್ಲ ಅಲ್ಲ ಅಷ್ಟು ದಿನ ಆದರೂ ಅಂತ ಅನಿಸ್ಬಿಡ್ತು. ಕೆಲವೊಂದು ಸಲ ನಮ್ಗೆ ಗೊತ್ತಿರೋ ಪ್ಲೇಸಿಗೆ ಎಷ್ಟು ಸಲ ಹೋಗಿರ್ತೀವಿ, ಆದರೆ ಅಲ್ಲೊಂದೇನೋ ಹೊಸ್ದಾಗಿ ಕಂಡ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಇಷ್ಟು ದಿನ ಬಂದರೂ ನಾವು ಇದನ್ನು ನೋಡಿಲ್ಲಲ್ಲ ಅಂತ ಅನಿಸುತ್ತೆ.
ಸೊ ಇಲ್ಲಿ ಕೆಳಗಡೆ ಮೇಲ್ಗಡೆ ಎಲ್ಲ ಕೂಡ ಫಿಶ್ ಇತ್ತು. ಇದು ಅಂತೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು, ಒಂದು ಎಷ್ಟಿಷ್ಟು ಉದ್ದ ಇತ್ತು. ಮಕ್ಕಳಂತೂ ನೋಡ್ತಾನೆ ನಿಲ್ತಿದ್ರು. ನನ್ನ ಮಗನೂ ಅಷ್ಟೇ ನೋಡ್ತಾನೆ ನಿಲ್ತಿದ್ದ. ಬಾರು ಹೋಗೋಣ ಅಂದರೆ ಬರ್ತಾನೆ ಇರಲಿಲ್ಲ. ಸೊ ಅವ್ನು ನಿಲ್ಲಿಸ್ಕೊಂಡು ಈ ಥರ ನೋಡ್ತಾನೇ ಇದ್ದೆ. ಬ್ಲ್ಯಾಕ್ ಫಿಶ್ಶು, ವೈಟ್ ಫಿಶ್ಶು ಅಂತ ಹೇಳ್ತಿದ್ದ. ಸೊ ಅದನ್ನು ತೋರಿಸ್ಕೊಂಡು ಹಾಗೆ ನಿಂತ್ಕೊಂಡಿದ್ದೆ. ಇದೇ ಥರ ನಂತರ ತುಂಬ ಜನ ಬಂದು ಇದೇ ಥರ ನೋಡ್ಕೊತ ಹೋದರು. ತುಂಬಾ ಚೆನ್ನಾಗಿತ್ತು. Take me back to California. I wanna go back to 2018. I wanna go back to when I was happy. So take me back to California, please. Take me back. Take me back to that time. One good friend was in my life. California seems so far away from me. ಈ ಥರ ನೋಡಿಕೊಂಡು ಹೊರಗಡೆ ಬಂದ್ವಿ. ಸೊ ಅಲ್ಲೇನೋ ಒಂಥರ ಮಂಟಪ ಟೈಪ್ ಕಾಣಿಸ್ತಾ ಇತ್ತು. ಎಂತ ಅಂತ ನೋಡೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ. ಪಾರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಶಾರದಾ ಸ್ಟ್ಯಾಚು ಇತ್ತು, ಮತ್ತು ಹೀಗೆ ಸ್ಟ್ಯಾಚುಗಳನ್ನು ಇಟ್ಟಿದ್ರು. ಒಳಗೆ ಯಾರಿಗೂ ಎಂಟ್ರಿ ಕೂಡ ಇರಲಿಲ್ಲ. ಸೊ ಚೆನ್ನಾಗಿತ್ತು. ಒಂಥರ ಕಟ್ಟಡ ಶೈಲಿ ಕೂಡ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಗಿಸ್ಕೊಂಡು ಹೊರಡುವಾಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಬೇಗ ಹೋಗೋಣ ಅಂತ ಹೇಳ್ಕೊಂಡು ಹೊರಟ್ವಿ. ಯಾವುದೋ ಕಾರಣಕ್ಕೋಸ್ಕರ ವಿಸಿಟ್ ಮಾಡಿರೋದಾಗಿರ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ಬರ್ತಾ ಯಾವುದೋ ಒಂದು ಹೋಟೆಲಲ್ಲಿ ಹೋಗಿ ಊಟ ಮಾಡಿಕೊಂಡು ಹೊರಟ್ವಿ. ಹೋಟೆಲ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂದ್ವಿ ತುಂಬ ದಿನಗಳ ನಂತರ. ಸೊ ಆ್ಯಂಬಿಯನ್ಸ್ ಸಖತ್ತಾಗೇ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದ.